ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅವಾಗಿಂದನೂ ಪರಿಚಯ ಇದ್ದಾರೆ ಅವರು. ಇದರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅವ್ರ ಸ್ಕೂಲ್ಗೆಲ್ಲ ಹೋಗಿದ್ದೆ, ವಿಸಿಟ್ ಮಾಡಿದೆ. ಅವ್ರ ಜೊತೆ ಟ್ರಾವೆಲ್ ಮಾಡಿ ಒಂದಿನ ಮಾತಾಡಿ ತುಂಬ ಚೆನ್ನಾಗಿ ತುಂಬ ವೆಲ್ ಲರ್ನೆಡ್ ಪರ್ಸನ್. ನಮ್ಗೆ ಅದು ಇಷ್ಟ. ಯಾಕೆಂದರೆ ಸರಸ್ವತಿ ಹೆಂಗೆ ಅವರು ಹಂಚ್ತಾರೋ ಅದು ಮಕ್ಕಳಿಗೆ ಭಾಳ ಶ್ರೇಷ್ಠವಾದ ಒಂದು ತಿಂಗಳು. ಅದು ಭಾಳ ನಮ್ಗೆ ಖುಷಿ ಆಯಿತು. ಬಟ್ ಮೀಟ್ ಮಾಡಿದಾಗ ಒಂದು ಪಾಸಿಟಿವ್ ಎನರ್ಜಿ ಇದೆ ಅವ್ರ ಹತ್ರ, ಸಂತೋಷ ಆಗುತ್ತೆ. ಅದು ಸಾಮೂಹಿಕ ವಿವಾಹ ಆಗ್ತಾ ಇತ್ತು, ತಾವು ಕೂಡ ಭಾಗವಹಿಸಿದ್ರಿ. ಏನಮ್ಮ ಸಾಮೂಹಿಕ ವಿವಾಹ ಆಗ್ತಾ ಇತ್ತು, ಆ ಕಾರ್ಯಕ್ರಮ ತಾವು ಭಾಗವಹಿಸಿದ್ರಿ. ಈ ಸಾಮೂಹಿಕ ವಿವಾಹ ಬಗ್ಗೆ ತಮ್ಮ ಅಭಿಪ್ರಾಯ? ಒಳ್ಳೆಯದೇನೆ, ಗುಡ್ ಅಲ್ವಾ? ಯಾಕಂದರೆ ಅದು ನೋಡಿ ಎಷ್ಟು ಚೆನ್ನಾಗಿ ಸಿಂಬಾಲಿಕ್ ತಂದಿದ್ದಾರೆ ಅಂದರೆ ಹೊಸದಾಗಿ ಮದುವೆ ಆಗೋ ಮಧುವಧುವರು ಮದುವೆ ಆಗಿ 50 ವರ್ಷ ಪೂರೈಸಿದ್ರು ಒಂದು ಇದು. ಸೊ ಅಂದರೆ ನೀವು ಹಿಂಗಿರಬೇಕು, ಈ ದಂಪತಿಗಳ ಥರ ಇರಬೇಕು ಅನ್ನೋದು ಒಂದು ಆದರ್ಶನ ಒಂದು ಮೂಡಿಸೋದಿದೆಯಲ್ಲ, ಅದು ಅಪರೂಪವಾದ ಒಂದು ವಿಭಿನ್ನವಾಗಿತ್ತು. ಅಣ್ಣ ಅದೇ ನಮಗೂ ಹೇಳ್ದಿರ್ತಾರೆ, 38 ವರ್ಷ ಆಯ್ತು, 12 ವರ್ಷದಲ್ಲಿ ನೀವು ಇಲ್ಲಿ ಬರ್ತೀರಾ ಅಂತ. ಸೊ ಹೋಪ್ 12 ಇಯರ್ಸ್ ಆದಮೇಲೆ ಬರ್ತೀವಿ ಅಂತ ಅನಿಸುತ್ತೆ ನನಗೆ. ಚೆನ್ನಾಗಿ ನಡೀತಾ ಇದೆ, ತುಂಬ ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಟಚ್ ಆಯಿತು. ಅಂದರೆ ಪೀಪಲ್ ಒಂದು ಫೀಲಿಂಗ್ ಇದೆಯಲ್ಲ, ಅದು ಎಷ್ಟೋ ಜನ ಈ ಥರ ಇಲ್ಲಿ ತುಂಬ ಯಾರೂ ಬಂದೇ ಇಲ್ಲ ಸರ್ ಅಂದ್ರಲ್ಲ, ಅವ್ರದ್ದು ನೋಡಿದಾಗ ಒಂದು ಎಮೋಷ್ನಲಿ ವಾಸ್ ಟಚ್ಡ್. ಅಂದರೆ ಇಷ್ಟೊಂದು ಇಷ್ಟು ಡೀಪಾಗಿದ್ದಾರಲ್ಲ, ಯಾರು ನೋಡೋರು ಇಲ್ವಾ ಅನ್ನೋದು ಒಂದು ಕಾಳಜಿ. ಬಟ್ ಇಟ್ ವಾಸ್ ವೆರಿ ನೈಸ್ ಟು ಸಿ ದೆಮ್. ನಾನು ಹೇಳ್ದೆ ನೋಡೋಣ ಆ ಥರ ಆದಮೇಲೆ ಮೇಡಮ್ ಯಾವಾಗ MP ಆಗ್ತಾರೋ ಅದಾದಮೇಲೆ ನಾವು ಅವಾಗ ಬರ್ತಾ ಇರ್ತೀವಿ, ವಿಸಿಟ್ ಮಾಡ್ತಾ ಇರ್ತೀವಿ ಅಂತ ಹೇಳಿದ್ವಿ. ಬರ್ತಾ ಇದೆ ಅಂದರೆ ಅದು ಮೈನ್ ಥಿಂಗ್ ಏನಂದರೆ ಅವ್ರು ಮೇಯ್ನ್ಲಿ ಎಂಟರ್ಟೈನಾಗಿ ನೋಡ್ತಾರೆ. ಬಟ್ ಗೀತಾ ಮಾತಾಡ್ಬೇಕಾದ್ರೆ ಬೇಕಂದ್ರೆ ಕ್ಯಾಂಡಿಡೇಟ್ ಅವರಾಗಿರ್ತಾರೆ. ಬಟ್ ನಮಗೂ ಗೊತ್ತಾಗುತ್ತೆ, ನಾವು ಗೀತಾ ಮಾತಾಡ್ತಾ ಇರ್ತೀವಿ ಅಂದರೆ ಏನು ಪ್ರಾಬ್ಲಮ್ಸ್ ಇದೆ, ಹೌ ಟು ಗೋ ಅಬೌಟ್. ಸೊ ಇಲ್ಲಿ ಲೋಕಲ್ ಮುಖಂಡರು ತುಂಬ ಜನ ಇದ್ದಾರೆ, MLAs ಇದ್ದಾರೆ, ಅವರ ಒಂದು ಕಾರ್ಯಕರ್ತರು, ಲಾಟ್ ಆಫ್ ಪೀಪಲ್ಸ್ ಆರ್ ದೇರ್ ಹೂ ದೇರ್ ಟು ಸಪೋರ್ಟ್. ಆ್ಯಂಡ್ ಗೀತಾನು ಅಷ್ಟೇ ಸಮ್ ಪಾಯಿಂಟ್ಸ್ ನೋಟ್ ಮಾಡ್ಕೊಂಡು ಅವ್ರ ತಂದೆ ಕಾಲದಿಂದ ಅವರು ಏನೇನು ಮಾಡಿದರು, ಅದು ಏನೇನು ಇನ್ಕಂಪ್ಲೀಟ್ ಆಗಿದೆ, ಏನೇನು ಕಂಪ್ಲೀಷನ್ ಆಗಬೇಕು ಅನ್ನೋದನ್ನು ಸ್ವಲ್ಪ ಕಾಳಜಿ ವಹಿಸ್ತಾ ಇದ್ದಾರೆ. ಬಟ್ ನನಗೇನು ಜಾಸ್ತಿ ಅಷ್ಟೊಂದು ಇಂಟೆಲಿಜೆಂಟ್ ಅಲ್ಲ. ಬಟ್ ಆದ್ರೂ ಒಟ್ಟಿನಲ್ಲಿ ಜನಗಳಿಗೆ ಸಹಾಯ ಆಗಬೇಕು, ಒಳ್ಳೇದಾಗಬೇಕು ಅನ್ನೋದೇ ನನ್ನ ಭಾವನೆ. ಇದರಲ್ಲೇ ಗೀತಾನು ಐ ಥಿಂಕ್ ಶಿ ಈಸ್ ಗೋಯಿಂಗ್ ಅಹೆಡ್. ಅದು ನಂಗೆ ಖುಷಿ ಆಗುತ್ತೆ. ಭಾಳ ಇಂಟ್ರೆಸ್ಟಾಗಿ ಈ ಸತಿ ಅಂತೂ ಭಾಳ ಇಂಟ್ರೆಸ್ಟಾಗಿ ಮಾಡ್ತಾರೆ. ಆ್ಯಂಡ್ ಹೋದ ಸತಿ ಕ್ಯಾಂಪೇನ್ಗಿಂತ ಈ ಸತಿ ಕ್ಯಾಂಪೇನ್ ತುಂಬ ಪಾಸಿಟಿವ್ ಅನಿಸ್ತಾ ಇದೆ. ಹೋಪ್ ಗಾಡ್ ಗ್ರೇಸಿಂದ ಅದು ಪಾಸಿಟಿವ್ ಆಗಿ ಟರ್ನ್ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಸಾಕಷ್ಟು ಸಮಸ್ಯೆಗಳು ಕೇಂದ್ರದಿಂದ ಬಗೆಹರಿಸಲಾಗಿದೆ. ಆ ನಿಟ್ಟಿನಲ್ಲಿ ಗೀತಕ್ಕೆ ನೋಡ್ತಿದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಏನು ಸೆಂಟ್ರಲ್ ಗೌರ್ಮೆಂಟಿಂದ ಸಾಕಷ್ಟು ಸಮಸ್ಯೆಗಳು ಬಗೆಹರಿಬೇಕಾಗಿದೆ. ಆ ನಿಟ್ಟಿನಲ್ಲಿ ಗೀತಕ್ಕೆ ನೋಡ್ತಿದ್ದಾರೆ. ಇಲ್ಲ, ಖಂಡಿತ ಅದು ನಾನು ಸಪೋರ್ಟಿವ್ ಆಗಿರ್ತೀನಿ. ನನ್ನ ಸಪೋರ್ಟ್ಗಿಂತ ಹೆಚ್ಚಾಗಿ ಅವ್ರಿಗೆ ಶಿವಮೊಗ್ಗ ಕಾನ್ಸ್ಟಿಟ್ಯೂನ್ಸಿ ಇರೋ ಮೈನ್ ಮುಖಂಡರು ಇದ್ದಾರಲ್ಲ, ಅವ್ರದ್ದು ಮೈನ್ ಥಿಂಗ್ ಬೇಕು. ಐ ಥಿಂಕ್ ಎಲ್ಲರೂ ನಮಗೆ ನಾವು ಹೋಗಿದ್ದ ಕಡೆ ಎಲ್ಲನೂ ಎಲ್ಲ ಭಾಗದಲ್ಲೂ ಎವ್ರಿಬಡಿ ಈಸ್ ಸೋ ಮಚ್ ಇಂಟ್ರೆಸ್ಟೆಡ್. ಅಂದರೆ ಮೋರ್ ದೆನ್ ಅವರು ಎಲ್ಲದು ಬಿಟ್ಟು ಇಲ್ಲ ಬೇರೆ ಥರ ಆಗಬೇಕು, ಒಂದು ರೆವಲ್ಯೂಷನ್ ಆಗಬೇಕನ್ನೋದು ಅವ್ರ ಕೆಲಸ. ಯಾಕಂದರೆ ಈ ಸಲ ಐ ಥಿಂಕ್ ದೇ ಶುಡ್ ಮೇಕ್ ಒನ್ ರೆವಲ್ಯೂಷನ್ ಆ್ಯಂಡ್ ಸಿ ದಟ್ ಆಲ್ ದ ವರ್ಕ್ ಇಸ್ ಡನ್ ಅನ್ನೋದೇ ಅವರಿದು. ಹೋಪ್ ಪಾಸಿಬಲಿ ಎವ್ರಿಬಡಿ ವಿಲ್ ಡೂ. ನನ್ನ ಸಪೋರ್ಟ್ ಇದ್ದೇ ಇರುತ್ತೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಬೇರೆಯವ್ರ ಸಪೋರ್ಟ್ ಅಂತೂ ಭಾಳ ಚೆನ್ನಾಗಿದೆ. ಈಗ ನಾಳೆ ಡಿಸೈಡ್ ಆಗ್ತದೆ, ನನಗೆ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ. ಚೇಂಬರ್ ಬರ್ತಾ ಇದೆ, ಅದು ಗೊತ್ತು. ಆ್ಯಂಡ್ ಇದು ಏನೇನು ಮಾಡಬೇಕಂತ ಐ ಥಿಂಕ್ ನಾಳೆ ಐ ಥಿಂಕ್ ಬೈ ಟುಮಾರೋ ಆಫ್ಟರ್ನೂನ್ ಶ್ರೀಕಾಂತ್ ನಮ್ಮ ಟಗೂರು ಪ್ರೊಡ್ಯೂಸರ್ ಇದ್ದಾರೆ, ಅವ್ರು ಹ್ಯಾಂಡಲ್ ಮಾಡ್ತಾರೆ. ಬೈ ನಾಳೆ ಈವ್ನಿಂಗ್ ಒಳಗೆ ನಿಮ್ಗೆ ಹೇಳ್ತೀನಿ.